RSS ಅವರೇನೋ ಪಥಸಂಚಲನಕ್ಕೆ ರೆಡಿ ಆಗ್ತಿದ್ದಾರೆ. ಅಶೋಕಣ್ಣ, ನಿಮ್ಮ ಮಕ್ಕಳನ್ನ ಗಣವೇಷ ಹಾಕ್ಸಿ. ಚಲವಾದಿ ನಾರಾಯಣ ಸ್ವಾಮಣ್ಣ, ನಿಮ್ಮ ಮಕ್ಕಳನ್ನೂ ಗಣವೇಷ ಹಾಕ್ಸಿ. ಅಶ್ವಥ್ ನಾರಾಯಣಣ್ಣ, ನಿಮ್ಮ ಮಕ್ಕಳನ್ನೂ ಗಣವೇಷ ಹಾಕ್ಸಿ. CT ರವಿ ಅಣ್ಣ, ನಿಮ್ಮ ಮಕ್ಕಳನ್ನೂ ಗಣವೇಷ ಹಾಕ್ಸಿ. ಯತ್ನಾಳ್ ಸಾಹೇಬ್ರೆ, ಓಹ್ ಹಿಂದುತ್ವದ ಇಲಿ ಅವರೇ, ತಾವು ತಮ್ಮ ಮಕ್ಕಳನ್ನೂ ಗಣವೇಷ ಹಾಕ್ಸಿ ಅಖಾಡಕ್ಕೆ ಇಳಿಸಿ. ನೆನ್ನೆ ಪತ್ರ ಬರೆದಿದ್ದಾರೆ ನಮ್ಮ ಯತ್ನಾಳ್ ಸಾಹೇಬರು, ನಮಾಜ್ನೂ ಬ್ಯಾನ್ ಮಾಡಿ. ಯತ್ನಾಳ್ ಸಾಹೇಬ್ರೆ, ಇದನ್ನು ಸ್ಕಲ್ ಅಂತಾರೆ, ಇದನ್ನು ಬ್ರೈನ್ ಇದರೊಳಗಿರುತ್ತೆ. ಬಟ್ ನಿಮ್ಮ ಬ್ರೈನ್ ಎಲ್ಲಿದೆ ಅನ್ನೋದು ನನಗೆ ಡೌಟು. ಅಲ್ಲ ಸರ್, ಯಾವತ್ತಾದರೂ ನಾವು ಸರ್ಕಾರಿ ಶಾಲೆ ಅವ್ರ ಮಸೀದಿಗಳಲ್ಲಿ ಪ್ರಾರ್ಥನೆ ಮಾಡ್ಕೊತಾರೆ, ನಮಾಜ್ ಮಾಡ್ಕೊತಾರೆ. ನಾವು ಹೇಳ್ತಿರೋದು ಯಾವುದೇ ಕಲ್ಚರಲ್ ಆರ್ಗನೈಸೇಷನ್ನು ಸರ್ಕಾರಿ ಶಾಲೆಯ ಪ್ರಿಮಿಸಿಸಲ್ಲಿ ಮಾಡಬೇಡಿ ಅಂತ. ನೀವು ಏನೋ ಮಾತಾಡ್ತೀರಲ್ಲ ಸರ್, ಅದೇನೋ ತಲೆಗೆ ಹಾಕಿದ್ರೆ ಕಾಲಿಗೆ ಹಾಕ್ತಾರೆ ಅಂತಾರಲ್ಲ, ಹಿಂಗೆ ಯತ್ನಾಳ್ ಅವ್ರು ನಾವು ತಲೆ ಬಗ್ಗೆ ಮಾತಾಡಿದ್ರೆ ಅವ್ರು ಕಾಲು ಬಗ್ಗೆ ಮಾತಾಡ್ತಾರೆ ಯತ್ನಾಳ್ ಸಾಹೇಬರು. ನೆಕ್ಸ್ಟು ನಮ್ಮ ಚಲವಾದಿ ನಾರಾಯಣ ಸ್ವಾಮಣ್ಣವರು, ಅವ್ರಿಗೆ ಸೆಕ್ಯೂರಿಟಿ ವಾಪಸ್ ತಗೊಂಡಿದ್ದಾರಂತೆ. ಏನು ಚಲವಾದಿ ನಾರಾಯಣ ಸ್ವಾಮಣ್ಣ ಪ್ರೆಸ್ ಮೀಟಲ್ಲಿ ಏನೋ ಹೇಳ್ತಾ ಇದ್ರಿ, ಯಾರಿಗೂ ಎದುರಲ್ಲ. ಯಾಕಣ್ಣ ನೀವು ಅಷ್ಟು ಎದುರು ಪುಕ್ಕಳ್ರ, ನಿಮಗೆ ಅಷ್ಟು ಭಯನಾ ಅಣ್ಣ? ನಿಮ್ಮನ್ನು ಯಾರು ಏನು ಮಾಡ್ತಾರಣ್ಣ? ನಿಮಗೇನು ತೊಂದರೆ ಆಗುತ್ತೆ ಚಲವಾದಿ ನಾರಾಯಣ ಸ್ವಾಮಣ್ಣ? ನಿಮ್ಮನ್ನು ಯಾರಾದರೂ ಏನಾದರೂ ಮಾಡೋಕ್ಕಾಗುತ್ತಾ?